ವೆಲ್ಕಮ್ ಬ್ಯಾಕ್ ಸರ್ಚ್ ಕನ್ನಡ ವರ್ಲ್ಡ್. ಓಕೆ, ನಾನು ಯಾಕೆ ಇವತ್ತು ಇಲ್ಲಿದ್ದೀನಂದರೆ ವಿ ಟಿ ದಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾರೆಲ್ಲ ನಿಮಗೆ ರಿಸಲ್ಟು ಮತ್ತು ಬ್ಯಾಕ್ಲಾಗ್ ರಿಸಲ್ಟ್ನ ವೇಟಿಂಗ್ ಮಾಡ್ತಾಯಿದ್ರು 2021 ಮತ್ತು 2022 ಸ್ಕೀಮ್ ಅವರು, ಅಂದರೆ 3rd ಸೆಮ್ಮು, 5th ಸೆಮ್ಮು ಮತ್ತು 7th ಸೆಮ್ಮು. ಸೊ ರಿಸಲ್ಟ್ ಆಲ್ರೆಡಿ ಬಂದಿದೆ, ಬಟ್ ನೀವಿನ್ನೂ ರಿವಲ್ಯೂಷನ್ ಅಪ್ಲೈ ಮಾಡಿದ್ರೆ ಇದು ರಿಸಲ್ಟ್ ಬಂದಿಲ್ಲ. ಮತ್ತು ಬ್ಯಾಕ್ಲಾಗ್ ಎಕ್ಸಾಮ್ ಬರ್ದಿದ್ದೀರ, ಲೈಕ್ ಮಾರ್ಚಲ್ಲಾಯಿತು ಮತ್ತು ಏಪ್ರಿಲಲ್ಲೂ ಕೂಡ ಆಯಿತು, ಲಾಸ್ಟ್ ಮಂತಲ್ಲೂ ಕೂಡ ಆಯಿತು. ಅದರ ರಿಸಲ್ಟ್ ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ ಆಲ್ ವಿ ಟಿ ಯು ವಿತಿನ್ 1 ವೀಕ್, ವಿತಿನ್ 2 ವೀಕ್ಸ್ ಒಳಗೆ ರಿಸಲ್ಟ್ ಬಿಡುತ್ತೆ. ಬಟ್ ಸೊ ಈಗ ಯಾಕೆ ಲೇಟ್ ಆಗ್ತಿದೆ ಅಂದರೆ ಇನ್ನೂ ವ್ಯಾಲ್ಯೂಷನ್ ಪ್ರೊಸೆಸ್ ಅವ್ರ ಹತ್ರ ಆಗ್ತಾ ಇದೆ. ಅವರೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನಂತ, ಡಿಯರ್ ಸ್ಟೂಡೆಂಟ್, ವಿ ಅಂಡರ್ಸ್ಟ್ಯಾಂಡ್ ಮನಿ ಯು ಆರ್ ಅಗರ್ಲಿ ವೇಟಿಂಗ್ ಆ್ಯಸ್ ಆಫ್ ನೌ ದಿ ವ್ಯಾಲ್ಯೂಷನ್ ಪ್ರೊಸೆಸ್ ಈಸ್ ಸ್ಟಿಲ್ ಆನ್ ಗೋಯಿಂಗ್ ಆ್ಯಂಡ್ ರಿಸಲ್ಟ್ ಆರ್ ಟೆಂಟೇಟಿವ್ಲಿ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೀಸ್ಡ್ ಬೈ ದಿ ನೆಕ್ಸ್ಟ್ ವೀಕ್. ಸೊ ಅವರೇ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನಂತ ಅಂದರೆ, ಸೊ ನೆಕ್ಸ್ಟ್ ವೀಕ್ ಅಪ್ರಾಕ್ಸಿಮೇಟ್ಲಿ ಏನು ಅಂದರೆ, ಸೊ ಒಂದು 23-24 ನೆಕ್ಸ್ಟ್ ವೀಕ್ ಅಂದರೆ 23-24 ಅಬೋವ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 26 ಒಳಗೆ, 26th ದಿಸ್ ಮಂತ್ 26th ಒಳಗೆ ನಿಮಗೆ ರಿಸಲ್ಟ್ನ ಯಾವುದು ಬ್ಯಾಕ್ಲಾಗ್ ಎಕ್ಸಾಮು ಆ್ಯಂಡ್ ಮತ್ತು ಇನ್ನೊಂದು ರಿವಲ್ಯೂಷನ್ ಯಾರು ಅಪ್ಲೈ ಮಾಡಿದ್ರು ಆ ರಿಸಲ್ಟ್ಸು ಕೂಡ ಈ ಮಂತ್ 26th ಒಳಗೇ ನಿಮಗೆ ರಿಸಲ್ಟ್ನ ಬಿಡ್ತಾರಂತೆ. ಅದನ್ನು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ಸೋ ಇಫ್ ಯು ಹೆಲ್ಪ್ಫುಲ್ ದಿಸ್ ವಿಡಿಯೋ ಶೇರ್ ಯುವರ್ ಫ್ರೆಂಡ್ಸ್ ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.